ನಾವು ಆತ್ಮಿಕ ಬೆಳವಣಿಗೆಯಲ್ಲಿ ಆತ್ಮಿಕ ಆರೋಗ್ಯ ಎಂಬಂಥ ವಿಚಾರವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಅದರಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಆತ್ಮಿಕ ಆರೋಗ್ಯದ ವಿಚಾರದಲ್ಲಿ ನಾವು ನೋಡುವಾಗ, ಆತ್ಮಿಕವಾದ ಆರೋಗ್ಯವುಳ್ಳಂಥ ಒಬ್ಬ ವ್ಯಕ್ತಿ ಆತನು ಎಷ್ಟೇ ಕಷ್ಟಗಳನ್ನ ಬಂದರೂ ಕೂಡ ಆತನು ಜಯಿಸುವವರಾಗಿರುತ್ತಾನೆ ಅನ್ನೋದನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಯಾಕೋಬನ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ ಮೊದಲ ಕೆಲವು ವಾಕ್ಯಗಳಲ್ಲಿ ಅಲ್ಲಿ ನಾವು ನೋಡುವಾಗ 2ನೇ ವಚನದಿಂದ ಸುಮಾರು 8ನೇ ವಚನದವರೆಗೂ, ನಾವು 4ನೇ ವಚನದವರೆಗೂ ಒಂದು ವಿಚಾರವನ್ನು, 5ನೇ ವಚನದಿಂದ 8ನೇ ವಚನದವರೆಗೂ ಮತ್ತೊಂದು ವಿಚಾರವನ್ನು ನಾವು ಧ್ಯಾನಿಸಿದ್ದೇವೆ. ಆತ್ಮಿಕವಾಗಿ ಆರೋಗ್ಯಕರವಾದ ಒಬ್ಬ ವ್ಯಕ್ತಿ ಕಷ್ಟವನ್ನ ಸಹಿಸಿಕೊಳ್ತಾನೆ. ಕಷ್ಟವನ್ನ ಸಹಿಸಿಕೊಳ್ಬೇಕಂದ್ರೆ ಏನ್ ಮಾಡಬೇಕು? ಅದನ್ನ ಸಂತೋಷವಾಗಿ ಸ್ವೀಕರಿಸಬೇಕು. ಅದನ್ನ ತಾಳ್ಮೆಯಿಂದ ಸ್ವೀಕರಿಸಬೇಕು. ನಂತರ ಆ ಕಷ್ಟವನ್ನು ಸಹಿಸಿಕೊಳ್ಳಿಕ್ಕೆ ನಮಗೆ ಮುಖ್ಯವಾಗಿ ಜ್ಞಾನ ಬೇಕು. ದೇವರು ಕೊಡುವ ಜ್ಞಾನ. ಹೇಗೆ ನಾವು ಕಳೆದ ವಾರದಲ್ಲಿ ಜ್ಞಾನದ ಕುರಿತಾಗಿ ನಾವು ನೋಡ್ಕೊಂಡ್ವಿ, ಹಾಗೆ ಈ ದಿವಸ ನಾವು ನೋಡ್ಲಿಕ್ಕಿರ್ತಕ್ಕಂಥ ಒಂದು ವಿಚಾರ, ಆತ್ಮಿಕವಾಗಿ ಆರೋಗ್ಯಕರವಾದ ವ್ಯಕ್ತಿ ಆತ ಕಷ್ಟಗಳನ್ನ ಸಹಿಸಿಕೊಳ್ತಾನೆ. ಈ ಕಷ್ಟವನ್ನ ಸಹಿಸಿಕೊಳ್ಳಬೇಕು ಅನ್ನೋದಾದ್ರೆ ಆತನು ಮೊದಲನೇದಾಗಿ ಅದನ್ನು ಸಂತೋಷವಾಗಿ, ಆತನು ತಾಳ್ಮೆಯಿಂದ ಅದನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ ಆತನು ಜ್ಞಾನದಿಂದ ಅದನ್ನು ತೆಗೆದುಕೊಳ್ಳಬೇಕು. ಮೂರನೆಯದಾಗಿ ಕಷ್ಟವನ್ನ ಸಹಿಸಿಕೊಳ್ಬೇಕಂತ ಹೇಳಿದ್ರೆ ಆತನು ಸರಿಯಾದ ದೃಷ್ಟಿಕೋನದಿಂದ ಅದನ್ನು ತೆಗೆದುಕೊಳ್ಳಬೇಕು. ರೈಟ್ ಪ್ರಾಸ್ಪೆಕ್ಟ್ ಅಂತ ಹೇಳ್ತಾರೆ. ಸರಿಯಾದ ದೃಷ್ಟಿಕೋನದಿಂದ ನಮಗೆ ಬರುವ ಪರಿಸ್ಥಿತಿಗಳನ್ನ ನಾವು ತೆಗೆದುಕೊಳ್ಳುವವರಾಗಬೇಕು. ಈಗ ಅದನ್ನು ನಾವು ಮುಂದುವರಿಸಿ ನಾವು ಧ್ಯಾನ ಮಾಡೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನದಿಂದ 11ನೇ ವಚನದವರೆಗೂ. ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದೇನೆಂದು ಉಲ್ಲಾಸ ಪಡಲಿ. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದೆನೆಂದು ಉಲ್ಲಾಸ ಪಡಲಿ. ಯಾಕೆಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹೀಗೆಯೇ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನು. ಸರಿ, ಇಲ್ಲಿ ನೋಡುವಂತೆ ಈ 9, 10, 11 ಈ 3 ವಚನಗಳಲ್ಲಿ ನಮಗೆ ಬರುವ ಕಷ್ಟಗಳನ್ನು, ನಾನಾ ವಿಧವಾದ ಕಷ್ಟಗಳನ್ನು ಸಹಿಸಿಕೊಳ್ಬೇಕಂದ್ರೆ ಅದನ್ನು ಸರಿಯಾದ ದೃಷ್ಟಿಕೋನದಿಂದ ತೆಗೆದುಕೊಳ್ಳಬೇಕು. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ, ಹೀನ ಸ್ಥಿತಿಯಲ್ಲಿರ್ತಕ್ಕಂಥ ಸಹೋದರ ತಾನು ಉತ್ತಮ ಸ್ಥಿತಿಗೆ ಬಂದೆನೆಂದು ಉಲ್ಲಾಸ ಪಡ್ಲಿ. ಆತ ಉಲ್ಲಾಸ ಪಡ್ಲಿ. ಹೀನ ಸ್ಥಿತಿಯಲ್ಲಿದ್ದೆ, ಈಗ ನಾನು ಉತ್ತಮ ಸ್ಥಿತಿಗೆ ಬಂದಿದ್ದೇನೆ, ದೇವರಿಗೆ ಸ್ತೋತ್ರ. ಆತ ಉಲ್ಲಾಸ ಪಡಲಿ. ತುಂಬಾ ಸುಂದರವಾಗಿ ಬರೆಯಲ್ಪಟ್ಟದೆ. ಐಶ್ವರ್ಯವಂತರು ಬಡವರಾದ್ರೆ ಅವರು ತಪ್ಪಾದ ಮಾರ್ಗವನ್ನು ಹಿಡಿತಾರೆ ಅಥವಾ ಇನ್ನೊಂದೇನೋ ಅಲ್ಲಿ ಹೇಳ್ತಿಲ್ಲ. ಆತ ಉಲ್ಲಾಸ ಪಡ್ಲಿ ಅಂದ್ರೆ ಇಲ್ಲಿ ಕೆಲವೊಮ್ಮೆ ನಾವು ನೋಡುವಾಗ ಐಶ್ವರ್ಯವಂತರು ಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಕೆಲವೊಮ್ಮೆ ಆ ಒಂದು ಐಶ್ವರ್ಯವಂತಿಕೆಯನ್ನು ಹೊಂದಿಕೊಳ್ಳುವಾಗ ಕೆಲವೊಮ್ಮೆ ದಾರಿ ತಪ್ಪಿ ನಡಿಲಿಕ್ಕೂ ಸಾಧ್ಯತೆ ಇದೆ. ಇದನ್ನ ಲೌಕಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಲೌಕಿಕವಾಗಿ ನೋಡೋದಾದ್ರೆ ಒಂದು ಮಾತು ಈ ರೀತಿಯಲ್ಲಿ ಹೇಳೋದನ್ನ ನಾವು ಕೇಳ್ತೇವೆ. ಏನಂದ್ರೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡ್ಕೊಳ್ತಾನಂತೆ. ಸೊ ಅಲ್ಪನಿಗೆ, ಬಡವನಿಗೆ ಐಶ್ವರ್ಯ ಬಂದ್ರೆ ಆತ ಅರ್ಧರಾತ್ರಿಯಲ್ಲಿ ಕೂಡ ಅದನ್ನು ಮರೀತಾನೆ. ಆದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ಆತನು ಉಲ್ಲಾಸ ಪಡ್ಲಿ, ಸಂತೋಷ ಪಡ್ಲಿ. ಉತ್ತಮ ಸ್ಥಿತಿಗೆ ಬಂದದಕ್ಕೋಸ್ಕರ, ಆತನಿಗೆ ಬಂದ ಸ್ಥಿತಿಯ ನಿಮಿತ್ತವಾಗಿ ಆತನು ಸರಿಯಾದ ದೃಷ್ಟಿಕೋನ ಉಳ್ಳವನಾಗಿರ್ಲಿ. ಉಲ್ಲಾಸ ಪಡ್ಲಿ ಬೇಡ ಅಂತಲ್ಲ, ಆದ್ರೆ ಆತ ಜಂಬ ಪಡಬಾರದು, ತನ್ನನ್ನು ಹೆಚ್ಚಿಸಿಕೊಳ್ಳಬಾರದು, ಅದರಲ್ಲಿ ಆತ ಗರ್ವ ಪಡಬಾರದು. ಯಾಕಂದ್ರೆ ಐಶ್ವರ್ಯವಂತಿಕೆ, ಮುಂದೆ ವಾಕ್ಯ ಹೇಳ್ತಾ 10ನೇ ವಚನದಲ್ಲಿ, ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದೆನೆಂದು ಉಲ್ಲಾಸ ಪಡಲಿ. ಹೀನ ಸ್ಥಿತಿಯಲ್ಲಿರೋನು ಉತ್ತಮ ಸ್ಥಿತಿಗೆ ಬಂದ್ರೆ ಉಲ್ಲಾಸ ಪಡ್ಲಿ, ಇದರಲ್ಲಿ ಒಂದು ಅರ್ಥವಿದೆ. ಆದ್ರೆ ಐಶ್ವರ್ಯವಂತನು ಅಥವಾ ಹೀನ ಸ್ಥಿತಿಗೆ ಬರೋದ್ರಲ್ಲಿ ಉಲ್ಲಾಸ ಪಡ್ಲಿ ಅಂತ ಬೈಬಲ್ ಹೇಳ್ತಿದೆ. ಯಾಕೆ ಅಂದ್ರೆ ಮುಂದಿನ ವಚನ ಹೇಗಿದೆ, ಏನಂತೆ, ಯಾಕೆಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹೀಗೆಯೇ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನು. ಐಶ್ವರ್ಯವಂತರಾಗುವುದು ಬೈಬಲ್ನಲ್ಲಿ ನಾವು ನೋಡುವಾಗ, ಐಶ್ವರ್ಯವಂತರಾದ್ರೆ ಅವ್ರ ಪರಿಸ್ಥಿತಿ ಏನಂತೆ,
ಅವ್ರು ಹೇಗಿರ್ಬೇಕಂತ ಹೇಳಿ ಇಲ್ಲಿ ವಾಕ್ಯ ಹೇಳ್ತದೆ. ನಾವು ಐಶ್ವರ್ಯವಂತಿಕೆಯನ್ನಾಗ್ಲಿ ಹೀನ ಸ್ಥಿತಿಯನ್ನಾಗ್ಲಿ ಯಾವ ದೃಷ್ಟಿಕೋನದಿಂದ ತೆಗೆದುಕೊಳ್ತೇವೆ. ಇದು ತುಂಬಾ ಮುಖ್ಯ. ನಾವು ನೋಡುವಾಗ ಐಶ್ವರ್ಯವಂತನು ಅಥವಾ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟದೆ. ಮತ್ತು ಒಂಟೆಯು ಸೂಜಿ ಕಣ್ಣಿನೊಳಗೆ ಹೋಗ್ತದಂತೆ, ಆದರೆ ಐಶ್ವರ್ಯವಂತ ಪರಲೋಕ ರಾಜ್ಯ ಸೇರುವುದಿಲ್ಲ. ನಾವು ನೋಡುವಾಗ ಈ ಲೋಕದಲ್ಲಿ ಯೇಸು ಸ್ವಾಮಿ ಇದ್ದಾಗ ಯೆರೂಸಲೇಮಿನ ಗೋಡೆಗಳ ಆ ಬಳಿಯಲ್ಲಿ ಒಂದು ಬಾಗಿಲು, ಸೂಜಿ ಕಣ್ಣು ಎಂಬ ಬಾಗಿಲು. ಈ ಬಾಗಿಲ ಒಳಗೆ ಒಂಟೆ ನುಗ್ತಿತ್ತು. ಆದರೆ ಒಂಟೆ ದೂರ ದೇಶದಿಂದ ತರುತ್ತಿದ್ದಂತಹ ಆ ಐಶ್ವರ್ಯವನ್ನ, ಚಿನ್ನ, ಬೆಳ್ಳಿ ಮತ್ತೆ ಅನೇಕ ಸಂಗತಿಗಳನ್ನ ಅದು ಹೊತ್ಕೊಂಡು ತರ್ತಿತ್ತು. ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆಯೇ ಪರಲೋಕ ರಾಜ್ಯಕ್ಕೂ ಸಹ ಒಬ್ಬ ಮನುಷ್ಯ ಹೋಗ್ಬೋದು, ಪಶ್ಚಾತ್ತಾಪ ಪಟ್ಟ ವ್ಯಕ್ತಿ ಹೋಗ್ಬಹುದು, ಈನ ಮನುಷ್ಯ ಹೋಗ್ಬಹುದು, ಬಡತನದಲ್ಲಿರುವವನು ಸಹ ಹೋಗ್ಬಹುದು. ಆದರೆ ಐಶ್ವರ್ಯವಂತನು ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತದೆ. ಯಾಕೆ? ಐಶ್ವರ್ಯವಂತಿಕೆ ಅನ್ನೋದು ಹುಲ್ಲಿನ ಹೂವಿಗೆ ಅದು ಹೋಲಿಕೆ ಆಗಿದೆ. ಅದರ ಸೊಗಸು ತುಂಬಾ, ಅದರ ರೂಪ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ತುಂಬಾ ಚೆನ್ನಾಗಿದೆ. ಏನಂತ ಇದೆ? ಹುಲ್ಲಿನ ಹೂವಿನಂತೆ ಗತಿಸುವನು, ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ. ಹುಲ್ಲಿನ ಹೂವಿನಂತೆ ಇದ್ದಾನೆ ಐಶ್ವರ್ಯವಂತನು ಅಂತ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಗಿದ್ರೆ ಇಲ್ಲಿ ಕಲಿತುಕೊಳ್ಳುವಂತಹ ಒಂದು ವಿಚಾರ, ನಾವು ನಮಗೆ ಬರುವ ಪರಿಸ್ಥಿತಿಗಳನ್ನ ಯಾವ ದೃಷ್ಟಿಕೋನದಲ್ಲಿ ತೆಗೆದುಕೊಳ್ಳುತ್ತೇವೆ. ಇದನ್ನ ಲೆಮುವೇಲನು ತುಂಬಾ ಸುಂದರವಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಜ್ಞಾನೋಕ್ತಿ 30ನೇ ಅಧ್ಯಾಯ 7ರಿಂದ 9ನೇ ವಚನ. ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಹೆತ್ತೇನು. ಇದು ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬಡತನವನ್ನಾಗ್ಲಿ ಐಶ್ವರ್ಯವಂತಿಕೆಯನ್ನಾಗ್ಲಿ ಕೊಡಬೇಡ ದೇವ್ರೆ. ಬಡವನಾದ್ರೆ ನಾನು ಕಳ್ತನ ಮಾಡ್ಬಿಡ್ತೀನಿ, ನಿನ್ನ ನಾಮಕ್ಕೆ ಧಕ್ಕೆ ತರುತ್ತೆ. ನಾನು ಐಶ್ವರ್ಯವಂತನಾಗ್ಬಿಟ್ರೆ ಅಲ್ಲಿಯೂ ಸಹ ನಾನು ನಿನ್ನನ್ನು ತಿರಸ್ಕರಿಸಿ ಯೆಹೋವನು ಯಾರೋ ಎಂದು ನಿನ್ನ ತಿರಸ್ಕರಿಸ್ಬಿಡ್ತೇನೆ. ಇಲ್ಲಪ್ಪ, ಎರಡೂ ಬೇಡ. ಆವತ್ತಿಗೆ ಏನ್ ಬೇಕಾದ ನಾವು ಒದಗಿಸು. ಬೇರೆ ದಿವಸ ಐಶ್ವರ್ಯ ಇದೆಯೋ ತಪ್ಪಿಲ್ಲ, ಆದರೆ ಐಶ್ವರ್ಯದ ಮೇಲೆ ನಮಗೆ ಮನಸ್ಸಿರಬಾರದಷ್ಟೇ. ಇದನ್ನೇ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ನೋಡ್ತೇವೆ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದ 19ನೇ ವಚನ. ಮತ್ತಾಯ 6:19. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬಾತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರುವುದಷ್ಟೇ. ಅದಕ್ಕೆ ಸ್ವಾಮಿಗಳು ಹೇಳ್ತಿದ್ದಾರೆ, ಈ ಲೌಕಿಕವಾದಂಥ ಆಶೀರ್ವಾದ ಐಶ್ವರ್ಯಕ್ಕಿಂತಲೂ ಪರಲೋಕದ ಆಶೀರ್ವಾದ ತುಂಬಾ ಮುಖ್ಯ. ಪರಲೋಕದ ಗಂಟು, ನಾವು ನಮ್ಮ ಗಂಟನ್ನು ಎಲ್ಲಿ ಮಾಡ್ತಾ ಇದ್ದೇವೆ? ಈ ಲೋಕದಲ್ಲಿ ಐಶ್ವರ್ಯವಂತರಾಗಿರೋದಾದ್ರೆ ಆತ್ಮಿಕವಾಗಿ ನಾವು ಬಡವರಾಗಿರ್ತೇವೆ. ಆಗಿರೋದ್ರಿಂದ ಪ್ರಿಯರೇ, ಪರಲೋಕ ನಮಗೆ ಈ ರೀತಿಯಲ್ಲಿ ಹೇಳ್ತಾ ಇದೆ. ಪರಲೋಕದ ದೇವರು ನಮಗೆ ಈ ರೀತಿಯಲ್ಲಿ ಹೇಳ್ತಿದ್ದಾನೆ. ಏನಂತೆ? ನಾವು ಆ ಪರಿಸ್ಥಿತಿ ಐಶ್ವರ್ಯವಂತರಾಗಿದ್ರೂ ಸಹ ನಾವು ಚಂಬ ಪಡದೆ, ಹೆಚ್ಚಿಸಿಕೊಳ್ಳದೆ ಇರುವುದಕ್ಕೆ ನಾವು ಸಿದ್ಧರಿರಬೇಕು. ಉದಾಹರಣೆಗೆ ನಾವು ನೋಡೋಣ. ಒಬ್ಬ ಹೀನ ಸ್ಥಿತಿಯಲ್ಲಿರುವವನಿಗೆ ಸಡನ್ ಆಗಿ 1 ಕೋಟಿ ಹಣ ಸಿಕ್ತಂತ ಹೇಳಿದ್ರೆ ಆತ ಹೇಗಿರ್ತಾನೆ ಯೋಚಿಸ್ರಿ. ಆತನ ನಡೆನುಡಿ ಬದಲಾಗ್ತದೆ, ಆತನ ಆಲೋಚನೆಗಳು ಬದಲಾಗ್ತದೆ, ಆತನ ವೇಷಭೂಷಣಗಳು ಬದಲಾಗುತ್ತೆ, ಆತನ ಜೀವಶೈಲಿಯೇ ಬದಲಾಗ್ಬಿಡ್ತದೆ. ಅದೇ ಒಬ್ಬ ಐಶ್ವರ್ಯವಂತನ ಪರಿಸ್ಥಿತಿ ಹಾಳಾಗಿ ಹೋದ್ರೆ, ಒಂದೇ ದಿನಕ್ಕೆ ಆತನು ಬೀದಿಗೆ ಬಂದ್ರೆ ಹೇಗಿರುತ್ತೆ? ಅದನ್ನ ಆತ ಯಾವ ರೀತಿ ಸಹಿಸ್ಕೊಳ್ತಾನೆ? ಸಾಧಾರಣವಾಗಿ ನಾವು ನೋಡ್ತೀವಿ, ಈ ರೀತಿಯಾಗಿ ಯಾರಾದ್ರೂ ಬೀದಿಗೆ ಬಂದ್ರೆ, ಎಲ್ಲವನ್ನ ಕಳ್ಕೊಂಡವರಾಗಿ ಬಂದ್ರೆ ನಾವು ನೋಡ್ತೀವಿ, ಅವರು ಸೂಸೈಡ್ ಮಾಡ್ಕೊಳ್ಳೋದನ್ನ ನಾವು ನೋಡಿದ್ದೇವೆ. ಪತ್ರವನ್ನು ಬರೆದಿಟ್ಟು ಊರನ್ನು ಬಿಟ್ಟು ಹೋದುದನ್ನು ನಾವು ನೋಡ್ತೇವೆ. ವಿಷ ಕುಡಿದಿದ್ದನ್ನು ನಾವು ನೋಡ್ತೇವೆ.
ಮತ್ತೆ ಈ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನ ನೋಡ್ತೀವಿ. ಬೇಗ ತಮ್ಮ ಜೀವಿತವನ್ನು ಅವರು ಅಂತ್ಯಗೊಳಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಈ ರೀತಿಯಾದ ಕಷ್ಟಗಳು ಉಂಟು, ಹೀನ ಸ್ಥಿತಿ ಉಂಟು, ಐಶ್ವರ್ಯವಂತಿಕೆಯೂ ಉಂಟು. ನಮ್ಮ ಜೀವನದಲ್ಲಿ ಎಲ್ಲಾ ಸಂಗತಿಗಳು, ಎಲ್ಲಾ ಕಾರ್ಯಗಳು ಬರ್ತವೆ. ಈ ಲೌಕಿಕ ಆಶೀರ್ವಾದಕ್ಕೆ, ಐಶ್ವರ್ಯಕ್ಕೆ ಅಂಟಿಕೊಳ್ಳಬೇಡ್ರಿ. ಸೊ ಈ ರೀತಿಯಾದ ಕಷ್ಟಗಳು ಬಂದರೂ, ಈ ಮೇಲು ಕೀಳು ಮೇಲು ಕೀಳು ಅಂತ ಬಂದರೂ ಸಹ ನಾವೆಂದಿಗೂ ಕೂಡ ದೇವರನ್ನು ಬಿಟ್ಟು ಬಿಡುವವರಲ್ಲ. ಈ ಕಷ್ಟಗಳು ಬಂದರೂ ಕೂಡ ಅದನ್ನ ಸರಿಯಾದ ದೃಷ್ಟಿಕೋನದಿಂದ ತೆಗೆದುಕೊಳ್ಳಬೇಕಾಗಿದೆ. ಐಶ್ವರ್ಯವಂತಿಕೆ ಹೋಯ್ತು, ಕರ್ತನಿಗೆ ಸ್ತೋತ್ರ, ಉಲ್ಲಾಸ ಪಡ್ರಿ. ಯಾಕೆ? ಬೈಬಲ್ ವಾಕ್ಯ ಹೇಳ್ತದೆ, ಐಶ್ವರ್ಯವಂತ ಪರಲೋಕ ರಾಜ್ಯ ಸೇರುವುದಿಲ್ಲ ಅಂತ ವಾಕ್ಯ ಹೇಳ್ತದೆ. ಹೇಗೆ ಸೂರ್ಯನ ಶಾಖಕ್ಕೆ ಹುಲ್ಲು ಮತ್ತು ಅದರ ಸೊಬಗು ಅದರ ರೂಪ ಕೆಟ್ಟೋಗ್ತದೋ, ಸುಟ್ಟೋಗ್ತದೋ, ಹಾಗೆ ಐಶ್ವರ್ಯವಂತನೂ ಸಹ ಸುಟ್ಟೋಗ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆಗಿರೋದ್ರಿಂದಾಗಿ ನಾವು ಸರಿಯಾದ ದೃಷ್ಟಿಕೋನ ಉಳ್ಳವರಾಗಿರೋಣ. ನಮ್ಮ ಕಷ್ಟಗಳು ಬರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಳಬೇಕಾಗಿದೆ, ಸರಿಯಾದ ರೀತಿಯಲ್ಲಿ ಅದನ್ನ ಸ್ವೀಕರಿಸಬೇಕಾಗಿದೆ. ಇದನ್ನೇ ಪೌಲನು ಸಹ ಹೇಳ್ತಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆತ ತುಂಬಾ ಸುಂದರವಾಗಿ ಹೇಳುವಂತಹ ಒಂದು ವಚನ ಭಾಗ, ಅದನ್ನು ನಾವು ತೆಗೆದುಕೊಳ್ಳೋಣ. ಸ್ತೋತ್ರ ಸ್ವಾಮಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ, ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾಗಿದ್ದರೂ, ಕೊರತೆಯುಳ್ಳವನಾಗಿದ್ದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾಗಿದ್ದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರಿಯರೇ, ನಾನು ಬಡವನಾಗಿರೋದಕ್ಕೂ ನನಗೆ ಗೊತ್ತು, ನಾನು ಐಶ್ವರ್ಯವಂತನಾಗಿರಲಿಕ್ಕೂ ನನಗೆ ಗೊತ್ತದೆ. ಎಲ್ಲ ಪರಿಸ್ಥಿತಿಗಳನ್ನ ನಾನು ನಿಭಾಯಿಸಲಿಕ್ಕೆ ನಾನು ಕಲಿತುಕೊಂಡಿದ್ದೇನೆ. ಅದಕ್ಕೆ ಬೇಕಾದ ಗುಟ್ಟು ನನಗೆ ತಿಳಿದದೆ ಎಂಬುದಾಗಿ ಬರೆಯಲ್ಪಟ್ಟದೆ. ಓ ಪ್ರಿಯರೇ, ದಿವಸ ದೇವಜನರಿಗೆ ಈ ಗುಟ್ಟು ಬೇಕು. ಎಲ್ಲ ಪರಿಸ್ಥಿತಿಗಳನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವ ಗುಟ್ಟು. ಯಾಕೆಲ್ಲ ಆತ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಈ ವಚನವನ್ನ ನಾವು ಯಾವ್ಯಾವುದಕ್ಕೂ ತೆಗೆದುಕೊಳ್ತೇವೆ. ಆದರೆ ಇಲ್ಲಿ ನೋಡೋದಾದ್ರೆ, ನಮಗೆ ಬರುವ ಸಮಸ್ಯೆಗಳು, ನಮಗೆ ಬರುವ ಹೋರಾಟಗಳು, ನಮಗೆ ಬರುವಂತ ಅನೇಕ ರೀತಿಯಾದಂತಹ ಕಷ್ಟಗಳ ಮಧ್ಯದಲ್ಲಿ ನಾವು ಅದನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ತೇವೆ ಅನ್ನೋದು ತುಂಬಾ ಮುಖ್ಯ. ಅದನ್ನೇ ಇಲ್ಲಿ ಪೌಲನು ಹೇಳ್ತಿದ್ದಾನೆ. ಅದರ ಗುಟ್ಟು ನನಗೆ ಗೊತ್ತದೆ. ಐ ನೋ ದಟ್ ಸೀಕ್ರೆಟ್. ಆ ಮಿಸ್ಟ್ರಿ ನನಗೆ ಗೊತ್ತು. ನಾನು ಕೊರತೆ ಉಳ್ಳವನಾಗಿರ್ಲಿಕ್ಕೂ ನನಗೆ ಗೊತ್ತು, ಐಶ್ವರ್ಯವಂತನಾಗಿರ್ಲಿಕ್ಕೂ ನನಗೆ ಗೊತ್ತು. ನೋಡ್ರಿ, ಐಶ್ವರ್ಯವಂತಿಕೆ ಬಂದ್ರೆ ಜಂಬ ಬಂದ್ಬಿಡುತ್ತೆ. ಐಶ್ವರ್ಯವಂತಿಕೆ ಹೋದ್ರೆ ಜೀವನನೇ ಹೋಯ್ತು ಅನ್ನೋ ರೀತಿಯಾಗಿ ಇರುವವರು ಇದ್ದಾರೆ. ಪ್ರಿಯರಾಗಿದ್ರೆ, ನಾವು ನಮ್ಮ 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 ದೃಷ್ಟಿಕೋನ ಹೇಗಿದೆ ಇದರ ವಿಷಯದಲ್ಲಿ ನಮ್ಮ ದೃಷ್ಟಿಕೋನ ಹೇಗಿದೆ? ಸೊ ಹಾಗಿದ್ರೆ ಇದನ್ನ ನಾವು ಸರಿಪಡಿಸಿಕೊಳ್ಬೇಕಾಗಿದೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇನ್ನೂ ಕೆಲವು ವಚನಗಳನ್ನ ನಾವು ತೆಗೆದುಕೊಳ್ಳೋಣ. ತಿಮೋತಿ 6ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳ್ತದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನೋಡ್ರಿ, ಹಣದಾಸೆ ಇರುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂತೆ, ಆತ ಕ್ರಿಸ್ತ ನಂಬಿಕೆಯನ್ನು ಕೂಡ ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತನ್ನನ್ನು ತಿವಿಸಿಕೊಳ್ತಾನಂತೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಇವತ್ತು ಎಲ್ಲ ಪಾಪಗಳಿಗೆ ಮೂಲ ಕಾರಣ ಹಣದ ಆಸೆಯೇ. ಹಣವೇ ಕೊಲೆಗೆ ಕಾರಣ, ಹಣವೇ ವ್ಯಭಿಚಾರಕ್ಕೆ ಕಾರಣ, ಹಣವೇ ದಿವಸ ಡ್ರಗ್ಸ್ ಮಾಫಿಯಾಗಳಿಗೆ ಕಾರಣ, ಹಣವೇ ದಿವಸ ಯುದ್ಧಕ್ಕೆ ಕಾರಣ, ಹಣವೇ ಎಲ್ಲದಕ್ಕೂ ಕಾರಣ. ಆಗಿರೋದ್ರಿಂದ ಈ ದಿವಸ ನಮಗೆ ದೇವರು ಹೇಳಿಕೊಡುವಂತೆ ನಾವು ಎಲ್ಲ ಪರಿಸ್ಥಿತಿಗಳನ್ನು ಅದನ್ನು ನಿಭಾಯಿಸೋದಕ್ಕೆ ಕಲಿತುಕೊಳ್ಳಬೇಕಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ನಾವು ಎಲ್ಲದರಲ್ಲಿಯೂ ಉಲ್ಲಾಸ ಪಡುವವರು, ಕೊರತೆಯಲ್ಲಿಯೂ ಉಲ್ಲಾಸ ಪಡುವವರು, ನಾವು ಐಶ್ವರ್ಯವಂತಿಕೆಯಲ್ಲಿಯೂ ಉಲ್ಲಾಸ ಪಡುವವರು. ಯಾಕಂದ್ರೆ ನಮ್ಮ ಗಂಟು ಪರಲೋಕದಲ್ಲಿ ಅದೇ.
ನಾವು ಈ ಲೋಕಕ್ಕಾಗಿ ದುಡಿಯುವವರಲ್ಲ. ನಮ್ಮ ಲೋಕ ಈ ಲೋಕ ಅಲ್ಲ. ನಮ್ಮ ಲೋಕ ಪರಲೋಕ. ನಾವು ಪರಲೋಕದ ರಾಯಭಾರಿಗಳಾಗಿದ್ದೇವೆ. ಈ ರೀತಿಯಾಗಿ ಕಷ್ಟಗಳನ್ನ ಸಹಿಸ್ಕೋಬೇಕಂದ್ರೆ ಈ ರೀತಿ ಅದನ್ನ ಸ್ವೀಕರಿಸಬೇಕಾಗಿದೆ. ಆಗ ಮಾತ್ರ ಅದನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ. ಸರಿಯಾದ ದೃಷ್ಟಿಕೋನದಿಂದ ತೆಗೆದುಕೊಳ್ಳುವಾಗ ಮಾತ್ರ, ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸುವಾಗ ಮಾತ್ರ ಪ್ರಿಯರೇ, ಆಗ ಮಾತ್ರ ನಾವು ಕಷ್ಟಗಳನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ, ಹಿಂಸೆಯನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ, ಹೋರಾಟಗಳನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ಬರುವ ಕೆಲವೊಮ್ಮೆ ಕೆಲವು ಕ್ರೈಸ್ತರು ಮಾಡೋದನ್ನ ನೋಡಿದ್ದೇನೆ, ದೇವಜನರು ಮಾಡೋದನ್ನ ನೋಡಿದ್ದೇನೆ, ಕೇಳಿದ್ದೇನೆ. ಅವ್ರಿಗೇನೋ ಸಮಸ್ಯೆ ಬಂತು ಅಂತ ಹೇಳಿದ ಕೂಡಲೇ ತಮ್ಮ ಜೀವನ್ನೇ ಹೋಯ್ತು ಅನ್ನೋ ರೀತಿಯಾಗಿ ಅನೇಕರ ದಿವಸ ತಮ್ಮ ಜೀವವನ್ನು ಕಳ್ಕೊಳ್ಳುವವರಿದ್ದಾರೆ. ಸ್ಟೂಡೆಂಟ್ಗಳು ನೋಡ್ತೇವೆ, ಅವರು ತುಂಬಾ ಮಾರ್ಕ್ಸ್ ತೆಗೆದುಕೊಂಡ್ರು ಸಂತೋಷ ಪಡ್ತಾರೆ. ತುಂಬಾ ಮಾರ್ಕ್ಸ್ ತಗೊಂಡಂತವರಿಗೂ ಕೂಡ ದುಃಖ ಇದೀನ, ನನಗೆ ಇನ್ನೂ ಅಷ್ಟು ಸಿಕ್ಲಿಲ್ಲ, ಆ ಮಾರ್ಕ್ಸ್ ಸಿಕ್ಲಿಲ್ಲ, ನಾ ಅಂದುಕೊಂಡಂತೆ ಸಿಕ್ಲಿಲ್ಲ. ಹಾಗೆ ಈನ ಸ್ಥಿತಿಯಲ್ಲಿರುವವರು ಕೂಡ ಸ್ವಲ್ಪ ಮಾರ್ಕ್ಸ್ ತಗೊಂಡ್ರೆ ಅವ್ರಿಗೆ ಏನೋ ಒಂದು ರೀತಿಯಾದಂತಹ ಜಂಬ. ಈ ಕಳೆದಂತಹ ನೀಟ್ ಎಕ್ಸಾಮ್ನಲ್ಲಿ ಎಷ್ಟೋ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು, ಅವ್ರಿಗೆ ತೃಪ್ತಿ ಆಗಿಲ್ಲ. ಇವ್ರು ರೀ ಎಕ್ಸಾಮ್ ಬರಿಬೇಕಾಗಿ ಬಂತು, ತಿರುಗಿ ಬರಿಬೇಕಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಇನ್ನು ಕೆಲವರು ಆವರೇಜ್ ತೆಗೆದುಕೊಂಡಂತ ಜನಗಳು ಅವ್ರೇನ್ ಮಾಡಿದ್ರು, ಮತ್ತೆ ಎಕ್ಸಾಮ್ ಬರೆದ್ರು, ಮತ್ತೆ ಪಾಸ್ ಆದ್ರು, ಮತ್ತೆ ಅವ್ರು ಬೇರೆ ಬೇರೆ ಪೋಸ್ಟ್, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅವರ ಅಡ್ಮಿಷನ್ ಆದ್ರು. ಸೊ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತ ಒಂದು ವಿಷಯ, ಸೊ ಐಶ್ವರ್ಯವಂತಿಕೆ ಬಂತು ಅಂತ ಹೇಳಿ ನಾವು ಏನ್ ಮಾಡಬಾರ್ದು, ಜಂಬ ಪಡಬಾರ್ದು. ಅಯ್ಯೋ ನಾನು ಕೆಟ್ಟು ಹೋದೆ, ನನ್ ಹೀನ ಸ್ಥಿತಿ ಬಂದ್ಬಿಟ್ಟೆ ಅಂತಾನು ನಾವು ಕುಗ್ಗೋಗ್ಬಾರ್ದು. ಎಲ್ಲದರಲ್ಲಿಯೂ ಸಂತೋಷಿಸ್ಬೇಕು, ಎಲ್ಲವಲ್ಲಿಯೂ ನಾವು ಉತ್ಸಾಹವನ್ನ ಅನುಭವಿಸಬೇಕು. ಇಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, 1ನೇ ಥೆಸಲೋನಿಕ 5ನೇ ಅಧ್ಯಾಯ 16-17. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೋಡ್ರಿ, ಯಾವಾಗಲೂ ಸಂತೋಷಿಸ್ರಿ ಎಂಬುದಾಗಿ ಹೇಳ್ತದೆ. ಯಾವಾಗಲೂ ಅಂದ್ರೆ ಯಾವಾಗ? ಕಷ್ಟದಲ್ಲಿಯೂ, ನಷ್ಟದಲ್ಲಿಯೂ, ಹೋರಾಟದಲ್ಲಿಯೂ, ಸಂಕಟದಲ್ಲಿಯೂ, ಹಿಂಸೆಯಲ್ಲಿಯೂ, ಎಲ್ಲಾ ಸಮಯದಲ್ಲಿಯೂ ಎಡಬಿಡದೆ ಪ್ರಾರ್ಥನೆ ಮಾಡ್ಬೇಕಂತೆ, ಎಲ್ಲದರಲ್ಲಿಯೂ ಕೃತಜ್ಞತೆಯನ್ನ ಸಲ್ಲಿಸ್ಬೇಕಂತೆ. ಇದೇ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ತೋರಿ ಬಂದ ದೇವರ ಚಿತ್ತ. ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಚಿತ್ತವೇನು? ಕ್ರಿಸ್ತನನ್ನ ಹೊಗಳುವಾಗ್ಲು, ಕ್ರಿಸ್ತನನ್ನ ತೆಗಳುವಾಗ್ಲು ಆತನದ್ದು ಅದೆರಡನ್ನೂ ಕೂಡ ಆತ ತೆಗೆದುಕೊಳ್ಳಲೇ ಇಲ್ಲ. ಎಲ್ಲವನ್ನ ಆತನ ತಂದೆಗೆ ಸಮರ್ಪಿಸಿದ್ದಾನೆ. ನೀನು ಒಳ್ಳೆ ಬೋಧಕನು ಅಂತ ಹೇಳಿದಾಗ ಅದನ್ನ ತೆಗೆದುಕೊಳ್ಳಿಲ್ಲ ತಂದೆ ಹೊರತು ಮತ್ತಾರು ಒಳ್ಳೆಯವನಲ್ಲ ಎಂಬುದಾಗಿ ಆತ ಹೇಳಿದ್ದಾನೆ. ಆತನನ್ನ ತೆಗಳುವಾಗ ಆತ ಹೇಳ್ತಾನೆ, ನೀವು ನನ್ನನ್ನ ಕಳಿಸಿಕೊಟ್ಟ ಆತನನ್ನ ತಿರಸ್ಕರಿಸ್ತಾ ಇದ್ದೀರಿ, ನನ್ನನ್ನ ಕಳಿಸಿಕೊಟ್ಟ ಆತನನ್ನ ನೀವು ದೂಷಿಸ್ತಾ ಇದ್ದೀರಿ ಎಂಬುದಾಗಿ. ಪ್ರೇರೆ ಆಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಚಾರ, ನಾವು ಕ್ರಿಸ್ತನಿಂದ ಕಲಿತುಕೊಳ್ಳಬೇಕು. ಇದನ್ನೇ ಪೌಲನು ತನ್ನ ಜೀವನದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಚನದಲ್ಲಿ ಆತ ಹೇಳ್ತಾನೆ, ನಾನು ಕ್ರಿಸ್ತ ಯೇಸುವಿನಲ್ಲಿ ಶಿಲುಬೆಗೆ ಹಾಕಿಸಿಕೊಂಡನು, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ರೀತಿಯಾದ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಈ ರೀತಿಯಲ್ಲಿ ಈ ದೃಷ್ಟಿಕೋನದಿಂದ ತೆಗೆದುಕೊಂಡ್ರೆ ಮಾತ್ರವೇ ನಾವು ಕಷ್ಟಗಳನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ, ಹೋರಾಟಗಳನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ, ಹಿಂಸೆಗಳನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ. ಹಾಗಿದ್ರೆ ಈ ಸಮಯದಲ್ಲಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಮುಖ್ಯವಾಗಿ ಮತ್ತೊಂದು ವಚನ ನಾವು ನೋಡಿ ನಾವು ಪ್ರಾರ್ಥಿಸೋಣ. ಪ್ರಕಟಣೆ ಪುಸ್ತಕದಲ್ಲಿ ಪೆರ್ಗಮ ಸಭೆಯ ವಿಷಯದಲ್ಲಿ ದೇವರು ಹೇಳುವಂತಹ ಒಂದು ವಿಚಾರ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದ 17ನೇ ವಚನದಿಂದ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಇಲ್ಲಿ ಒಂದು ಸಭೆ, ಲವೋದಿಕೀಯ ಸಭೆ ತಾನು ಅಂದುಕೊಳ್ತಿದೆ, ನಾನು ಐಶ್ವರ್ಯವಂತನು, ನಾನು ಸಂಪನ್ನನು, ಯಾವುದರಲ್ಲಿ ಕೊರತೆ ಇಲ್ಲದವನು ಎಂಬುದಾಗಿ.
ಆದ್ರೆ ದೇವರು ಹೇಳ್ತಾನೆ ಆ ಪರಿಸ್ಥಿತಿಯನ್ನ ನೋಡಿ, ಇಲ್ಲ ನೀನು ದುರವಸ್ಥೆಯಲ್ಲಿ ಬಿದ್ದವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿದ್ದಿ. ಆಗಿರೋದ್ರಿಂದ ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನ, ಲಜ್ಜಾಸ್ಪದವಾದ ನಿನ್ನ ಬೆತ್ತಲ್ಲಿ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳನ್ನ ಕಣ್ಣಿಗೆ ಹಚ್ಚುವುದಕ್ಕೋಸ್ಕರ ಅಂಜನವನ್ನ ನನ್ನಿಂದ ಕೊಂಡುಕೋ ಎಂಬುದಾಗಿ ಕರ್ತನೆ ಹೇಳುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ಪ್ರಿಯರೇ, ನಾವು ಯಾವುದಾದ್ರೂ ವಿಚಾರದಲ್ಲಿ ನಾವು ಹೆಚ್ಚಿಸಿಕೊಳ್ತಾ ಇದ್ದೇವೋ, ನನ್ನ ಹತ್ರ ಇದಿದೆ, ನನ್ನ ಹತ್ರ ಅದಿದೆ ಎಂಬುದಾಗಿ ಹೇಳ್ತಾ ಇದ್ದೀವೋ, ಅದು ನಮ್ಮ ಬಳಿಯಲ್ಲಿ ಇಲ್ಲ. ಹಾಗಿದ್ರೆ ಕರ್ತನ ಬಳಿಯಲ್ಲಿ ನಾವು ಅದನ್ನು ತಗ್ಗಿಸಿಕೊಳ್ಳಲೇಬೇಕು. ಕರ್ತನ ಬಳಿಯಲ್ಲಿ ತಗ್ಗಿಸಿಕೊಂಡು ನಾವು ಯಾವಾಗ ತಗ್ಗಿಸಿಕೊಂಡವರಾಗಿ ಜೀವಿಸ್ತೀವೋ, ನಮ್ಮ ಹತ್ರ ಇರುವುದನ್ನ ಇಲ್ಲದಿರುವವರಂತೆ ನಾವು ಜೀವಿಸ್ತೀವೋ. ಇದನ್ನೇ ಪೌಲನು ಸಹ ಹೇಳ್ತಾನೆ. ಎಲ್ಲವೂ ಇದ್ದರೂ ನಮಗೆ ನಾವೇನೂ ಇಲ್ಲದವರು. ನಾವು ಹೊಟ್ಟೆ ತುಂಬಿದವರಾದರೂ ನಾವು ಹೊಟ್ಟೆ ಹಸಿದವರಂತೆ. ಸೊ ಈ ರೀತಿಯಾಗಿ ಪೌಲನು ಹೇಳಿದ ಹಾಗೆ ನಾವು ನಮ್ಮ ಜೀವಿತವನ್ನು ನಡೆಸಬೇಕಾಗಿದೆ. ಈ ಕಡೆ ದಿನಗಳಲ್ಲಿ ನಾವು ಆ ರೀತಿಯಾದ ಈ ರೀತಿಯಾದ ಜೀವಿತದ ಮಟ್ಟವನ್ನು ನಾವು ಮುಟ್ಟಬೇಕಾಗಿದೆ. ನಾವು ಈ ರೀತಿ ನಮ್ಮ ಜೀವನದ ಮಟ್ಟ ಇಲ್ಲಿಗೆ ತಲುಪಬೇಕಾಗಿದೆ. ನಾವು ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ.